ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಜನಿ ಎಕ್ಸ್ಪ್ರೆಸ್. ನಾನು ರಜನಿ. ಶುಕ್ರವಾರ ಬೆಳಗ್ಗೆ 10:18ಕ್ಕೆ ಬಿಡುಗಡೆಯಾಗಬೇಕಾಗಿದ್ದಂತಹ KGF ಚಾಪ್ಟರ್ 2 ಟೀಸರ್ ನಿನ್ನೆ ರಾತ್ರಿಯೇ ಅಂದರೆ 9:29ಕ್ಕೆ ಬಿಡುಗಡೆಯಾಗಿ ಇದೀಗ ಹೊಸ ದಾಖಲೆಯನ್ನು ಸೃಷ್ಟಿ ಮಾಡಿದೆ ಅಂದರೆ ತಪ್ಪಾಗೋದಿಲ್ಲ. ಬಿಡುಗಡೆಯಾಗಿ ಇನ್ನೂ 24 ಗಂಟೆಯಾಗಿಲ್ಲ, ಕೇವಲ 13 ಗಂಟೆ ಆಗಿದೆ. 18 ಮಿಲಿಯನ್ಗೂ ಹೆಚ್ಚು ವೀಕ್ಷಣೆಗಳನ್ನು ಪಡ್ಕೊಂಡು ಭಾರಿ ಮೆಚ್ಚುಗೆಯನ್ನು ಪಡ್ಕೊಳ್ತಾ ಇದೆ. ಟೀಸರ್ ಬಿಡುಗಡೆಯಾದ ಕೆಲವೇ ಕ್ಷಣಗಳಲ್ಲಿ KGF ಟೀಸರ್ ಎಲ್ಲ ಕಡೆಯೂ ಟ್ರೆಂಡಿಂಗ್ನಲ್ಲಿತ್ತು. ಟ್ವಿಟರ್, ಯೂಟ್ಯೂಬ್ನಲ್ಲಿ ಟಾಪ್ನಲ್ಲಿತ್ತು. ಇನ್ನು ವೀಕ್ಷಣೆಯಲ್ಲಿಯೂ ಕೂಡ KGF ಟೀಸರ್ ದಾಖಲೆಯನ್ನು ನಿರ್ಮಿಸಿದೆ. ಟೀಸರ್ ಬಿಡುಗಡೆಯಾದ 49 ನಿಮಿಷದಲ್ಲಿ 5 ಮಿಲಿಯನ್ ವೀಕ್ಷಣೆಯನ್ನು ಕಂಡಿದೆ. ಕನ್ನಡ, ತೆಲುಗು, ತಮಿಳು, ಮಲಯಾಳಂ ಹಾಗೂ ಹಿಂದಿಯಲ್ಲಿ ರಿಲೀಸ್ ಆಗಲಿರೋ ಈ ಚಿತ್ರದ ಟೀಸರ್ ಒಂದೇ ಭಾಷೆಯಲ್ಲಿ ಬಂದಿದೆ, ಅಂದರೆ ಇಂಗ್ಲಿಷ್ ಭಾಷೆಯಲ್ಲಿ ಹಿನ್ನೆಲೆ ಧ್ವನಿಯನ್ನು ಹೊಂದಿದೆ. ಅಂದಹಾಗೆ ನಿಗದಿಪಡಿಸಿದ ಸಮಯಕ್ಕಿಂತ ಮೊದಲೇ KGF ಚಾಪ್ಟರ್ 2 ಟೀಸರ್ ಬಿಡುಗಡೆಯಾಯಿತು. ಕಾರಣ, ಅಧಿಕೃತವಾಗಿ ಟೀಸರ್ ರಿಲೀಸ್ ಆಗೋದಕ್ಕೆ ಮುಂಚೆಯೇ ಲೀಕ್ ಆಯಿತು. ಇದರಿಂದ ಬಹುಬೇಗ ಎಚ್ಚೆತ್ತುಕೊಂಡಂತಹ ಚಿತ್ರತಂಡ ತಡ ಮಾಡದೆ ರಾತ್ರಿಯೇ ಈ ಟೀಸರ್ನ ಬಿಡುಗಡೆ ಮಾಡಿಬಿಡ್ತು. ಈ ಟೀಸರ್ನ ನೋಡ್ತಾ ಇದ್ರೆ ಯಾವುದೋ ದೊಡ್ಡ ಇಂಗ್ಲಿಷ್ ಮೂವಿ ಅನ್ನೋ ಫೀಲ್ ಕೊಡುತ್ತೆ. ಲೊಕೇಶನ್ ಅಂತೂ ತುಂಬ ಚೆನ್ನಾಗಿದೆ, ಎಲ್ಲೆಲ್ಲಿ ಹುಡುಕಿದ್ರೋ ಗೊತ್ತಿಲ್ಲ. ಒಂದೊಂದು ಲೊಕೇಶನ್ನು ಕೂಡ ಅಷ್ಟು ಅದ್ಭುತವಾಗಿ ಬಂದಿದೆ. ಅದನ್ನು ತುಂಬ ಚೆನ್ನಾಗಿ ಕ್ಯಾಮ್ರಾಮ್ಯಾನ್ ಕ್ಯಾಪ್ಚರ್ ಮಾಡಿದ್ದಾರೆ. ಒಂದೊಂದು ಶಾಟು ಕೂಡ ಒಂದೊಂದು ಕತೆ ಹೇಳೋಗಿದೆ. ಸೊ ಕಲರ್ ಕರೆಕ್ಷನ್ಸ್ ಇರ್ಬೋದು, ಕ್ಯಾಮ್ರಾ ವರ್ಕ್ ಇರ್ಬೋದು, ಆ ಲೈಟಿಂಗ್ ಇರ್ಬೋದು ಅಥವಾ ಮ್ಯೂಸಿಕ್ ಇರ್ಬೋದು, ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಏನೋ ವಿಶೇಷವಾಗಿ ರಾಕಿಂಗ್ ಸ್ಟಾರ್ ಯಶ್ ಅವರು ಮಿಷನ್ ಗನ್ಗಳಿಂದ ಜೀಪುಗಳ ಮೇಲೆ ಫೈರ್ ಮಾಡೋದು ಕಂಡು ಬರುತ್ತೆ. ಜೀಪುಗಳು ಮೇಲಕ್ಕೂ ಕೂಡ ಹಾರುತ್ತೆ. ಬಳಿಕ ಫೈರ್ ಮಾಡಿದ್ದ ಕೆಂಪಾದ ಗನ್ನಿನಿಂದ ರಾಕಿ ಬಾಯ್ ಸಿಗರೆಟ್ನ ಹೊತ್ತಿಸ್ತಾ ಇರುವಂತಹ ದೃಶ್ಯವನ್ನು ಕೂಡ ತೋರಿಸಲಾಗಿದೆ. ಇನ್ನುಳಿದಂತೆ KGF ಟೀಸರ್ನಲ್ಲಿ ಯಶ್, ರವೀನಾ ಟಂಡನ್, ಸಂಜಯ್ ದತ್ ಅವರ ಗೆಟಪ್ ಕೂಡ ಬಹಿರಂಗವಾಗಿದೆ. ಪ್ರಶಾಂತ್ ನೀಲ್ ನಿರ್ದೇಶಿಸಿರುವ ಈ ಚಿತ್ರವನ್ನು ವಿಜಯ್ ಕಿರಂಗದೂರ್ ಅವರು ನಿರ್ಮಿಸಿರುವಂತಹದ್ದು. ಶ್ರೀನಿಧಿ ಶೆಟ್ಟಿ ಅವರು ನಾಯಕಿಯಾಗಿ ನಟಿಸಿದ್ದಾರೆ. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಯಶ್ ಅವ್ರಿಗೆ ಅಂತ ನಾನು ಕೂಡ ಶುಭಾಶಯ ಹಾರೈಸ್ತಾ ಇದ್ದೀನಿ. ನೀವು ಕೂಡ ನಿಮ್ಮ ಶುಭಾಶಯಗಳನ್ನ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಟ್ರೇಲರ್ ಹೇಗೆ ಅನಿಸ್ತು ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು ಆದಷ್ಟು ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್.